ನಮ್ದು ಬಡತನ ಪರಿಸ್ಥಿತಿ ರೀ ಸರ್. ಅವ್ರ ಪಾಪ ಮತ್ತ ಅಲ್ಲಿ ಹಾಕಿಂದ ದುಡ್ಡಿಗೆ ದೂರ ಹೋಗ್ತಾರೆ ಪಾಪ 3 ತಿಂಗಳಿಗೊಮ್ಮೆ ಬರ್ತಾರ. 12ರಿಂದ 13,000 ರೂಪಾಯಿ ಕೊಡ್ತಾರೆ ಸರ್. ಮತ್ತೆ ಅವ್ರು ತಿಂಗಳಿಗೆ ಅಲ್ಲಿ ಬಾಳ ಕಲ್ತಿಲ್ಲ ಸರ್ ಅವ್ರು. ದುಡಿಮೆ ಅಂಗಡಿ ತನಕ ಸಣ್ಣ ಪುಟ್ಟ ಯಾವಾರಿ ಮೇಡಮ್ ಎಲ್ಲಾ ಮನೆಯವ್ರ ದುಡ್ಡಿನ ಮೇಲೆ ತ್ರಾಸ. ಈ ವರ್ಷ ಫೀಸ್ ಕಟ್ಟಿರಿ ಈಗ ಆಲ್ರೆಡಿ? ಇಲ್ಲ ಮೇಡಮ್, ಇವಾಗ ಜಸ್ಟ್ ಈಗ 4ನೇ ತಿಂಗಳು ಕಟ್ಟಿರ್ಲಿಕ್ಕೆ ಹೇಳಿದ್ದಾರೆ. ಇದಕ್ಕೊಂದು ನಮ್ಮೂರಲ್ಲೇ ಬಾಳ ಹೆಲ್ಪ್ ಮಾಡಿದ್ದಾರೆ. ಕೇಳಿದ್ದೇವೆ ನಾವು, ಕೇಳಿದ್ದೇವೆ. ಅದು ನಮಗೂ ನಮ್ಮ ಮಗಳಿದು ಒಂದು ಸ್ಕಾಲರ್ಶಿಪ್ ಏನ ಹಾಕ್ಸೋನು ಹಾಕಿಸಿ ಅವ್ರು ಇದ್ರಲಿಂದ ಹೆಲ್ಪ್ ನನ್ನ ಮಗಳಿಗೆ ಆಗ್ಬೇಕನ್ನೋ ಭರವಸೆಯಿಂದ ನಾನು ಕೈ ಹಾಕಿದೆ. ಅವಾಗ ನನ್ನ ಮಗು ಸಣ್ಣದೈತಿ, ಇವಳು ಸಣ್ಣ. ಅವಾಗ ನಂಗೆ ನಿಜವಾದ ಅಂದ್ರೆ 5,000 ರೂಪಾಯಿ ಕೊಟ್ಟಿದ್ರು ಮೇಡಮ್ ಅವ್ರು. ಅದ ನಂಗ ದೊಡ್ಡದಾಗಿತ್ತು. ಸರ್ ಕೇಳುನು ಮಮ್ಮಿ, ನಮ್ಮ ಫ್ರೆಂಡ್ಸ್ಗಳು ಬಾಳ ಜನ ತಗೊಂಡಾರ, ಸರ್ ಕೇಳುನು, ನಮ್ಗೆ ಇದ್ರಲಿಂದ ಹೆಲ್ಪ್ ಆದ್ರ ನಾ ಮುಂದುವರಿತೇನೆ ಅಂತ ನನ್ನ ಮಗಳು ತಿಳುವಳಿಕೆ ಅಂತ ಹೇಳ್ಕೊಟ್ಲೆ. ಆಮೇಲೆ ನಾವು ಕೇಳೋಣ. 3 ಜನಕ್ಕೂ ಫೀಸ್ ಕಟ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಸಂತೋಷ್ ಲಾಡ್ ಸರ್ಗೆ ಅಪ್ರೋಚ್ ಮಾಡಿದೆ. ಅವ್ರು ನಂಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾ ಈ ಸ್ಕಾಲರ್ಶಿಪ್ಗೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ಒಂದು ವಿದ್ಯಾರ್ಥಿನಿಯ ಶಿಕ್ಷಣಕ್ಕಾಗಿ ನಮ್ಮ ಸಂತೋಷ್ ಲಾಡ್ ಸರ್ ಅವರು ಈ ಒಂದು ಧನ ಸಹಾಯವನ್ನ ಕೊಟ್ಟು ಕಳ್ಸಾರಿ. ಆಲ್ ದಿ ಬೆಸ್ಟ್ ಅಮ್ಮ. ಸರ್ ನಿಂಗೆ ಆಲ್ ದಿ ಬೆಸ್ಟ್ ಹೇಳಾರ. ಚಂದಂಗ್ ಓದಿ ಒಳ್ಳೆ ಜಾಬ್ ಹಿಡಿದ ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊ. ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ನಂಗೆ ಫಸ್ಟ್ ಖುಷಿ ಆಗತೈತಿ. ನಾವು ಫಸ್ಟ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನಂಗೆ ಎಜುಕೇಶನ್ಗೆ ಹೆಲ್ಪ್ ಮಾಡಿ.